ವಿಶೇಷ ವಿಡಿಯೋದಲ್ಲಿ ನಾವು ವಿಜಯದಶಮಿ ಹಬ್ಬದ ಮಹತ್ವ, ಆಚರಣೆಯ ವಿಧಾನಗಳು ಮತ್ತು ನಂಬಿಕೆಗಳು, ಅದರ ಪೌರಾಣಿಕ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಜಯದಶಮಿ ಅಥವಾ ದಸರಾ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇದು ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದಶಮಿಯಂದು ಬರುತ್ತದೆ. ನವರಾತ್ರಿ ಪೂಜೆಯ ಕೊನೆಯ ದಿನವೂ ಇದಾಗಿದ್ದು, ವಿಜಯದಶಮಿ ಅಂದರೆ ವಿಜಯದ ದಿನ. ಸತ್ಯ, ಧರ್ಮ, ನ್ಯಾಯವು ಅಧರ್ಮ, ಅಸತ್ಯ, ದುರಾತ್ಮರ ಮೇಲೆ ಜಯವನ್ನು ಸಾಧಿಸಿದ ದಿನ. ದುರ್ಗೆಯವರು 9 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ದಶಮಿಯಂದು ಅವನನ್ನು ಸಂಹರಿಸಿದರೆಂದು ನಂಬಿಕೆ. ಆದ್ದರಿಂದ ಮಹಿಷಾಸುರ ಮರ್ದಿನಿ ಜಯಂತಿ ಎಂದು ಸಹ ಕರೆಯಲಾಗುತ್ತದೆ. ದುರ್ಗೆಯ ಜಯವನ್ನು ಸ್ಮರಿಸಿ ಅಂಬೆ ಜಯ ಎಂದು ಜನರು ಸಂಭ್ರಮಿಸುತ್ತಾರೆ. ಶ್ರೀರಾಮನು ರಾವಣನ ವಿರುದ್ಧ ಯುದ್ಧ ಮಾಡಿ ವಿಜಯಶೀಲನಾದ ದಿನದಂದು ವಿಜಯದಶಮಿ ಆಚರಿಸಲಾಗುತ್ತದೆ. ರಾಮನ ಅಯೋಧ್ಯ ವಾಪಸ್ಸಿನ ಸಂಭ್ರಮವನ್ನು ಜನರು ರಾವಣ ದಹನ, ಪಟಾಕಿ ಸಿಡಿಸುವುದು ಮುಂತಾದ ಮೂಲಕ ಸ್ಮರಿಸುತ್ತಾರೆ. ವನವಾಸದ ಸಮಯದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನು ಶಮೀ ಮರದ ಕೆಳಗೆ ಅಡಗಿಸಿದ್ದರು. ವನವಾಸ ಮುಗಿಸಿ ಬಂದಾಗ ಅದೇ ದಿನವು ವಿಜಯದಶಮಿ. ಅವರು ಶಸ್ತ್ರಗಳನ್ನು ಪೂಜಿಸಿ ಪುನಃ ಉಪಯೋಗಿಸಿದರು. ಆದ್ದರಿಂದ ಈ ದಿನ ಆಯುಧ ಪೂಜೆ, ಶಸ್ತ್ರಪೂಜೆ ಮಾಡುವ ಪದ್ಧತಿ ಹುಟ್ಟಿದೆ. ಕೆಲಸಕ್ಕೆ ಉಪಯೋಗಿಸುವ ಯಂತ್ರ, ಸಾಧನ, ವಾಹನ, ಪುಸ್ತಕಗಳಿಗೂ ಪೂಜೆ. ಶಮೀ ಮರವನ್ನು ಪೂಜಿಸಿ ಅದರ ಎಲೆಗಳನ್ನು ಸೋನೆಯಂತೆ ಹಂಚಿಕೊಳ್ಳುವುದು. ಉತ್ತರ ಭಾರತದಲ್ಲಿ ದೊಡ್ಡ ಮೇಳಗಳಲ್ಲಿ ರಾವಣ, ಕುಂಭಕರ್ಣ, ಮೇಘನಾದ ಪ್ರತಿಮೆಗಳನ್ನು ದಹಿಸುತ್ತಾರೆ. ಕರ್ನಾಟಕದ ಪ್ರಸಿದ್ಧ ದಸರಾ, ಅಂಬಾವಿಲಾಸ ಅರಮನೆ, ಜಂಬೂ ಸವಾರಿ, ಬೆಳಕುಗಳ ಅಲಂಕಾರ, ನಮ್ಮ ಮೈಸೂರು ದಸರಾವನ್ನು ನೋಡುವುದೇ ಒಂದು ಚೆಂದ. ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಬೊಂಬೆ ಹೂಡಿ ದೇವರನ್ನು ಆರಾಧಿಸುತ್ತಾರೆ. ಈ ದಿನ ಶುಭ ಕಾರ್ಯವನ್ನು ಆರಂಭಿಸಿದರೆ ಯಶಸ್ಸು ದೊರೆಯುತ್ತದೆ. ವಿದ್ಯಾರ್ಥಿಗಳು ಸರಸ್ವತಿ ಪೂಜೆ ಮಾಡಿ ಕಲಿಕೆಯ ಪ್ರಾರಂಭವನ್ನು ಮಾಡುತ್ತಾರೆ. ರೈತರು ಹೊಸ ಬೀಜ ಬಿತ್ತನೆ ಮಾಡಲು ಈ ದಿನವನ್ನು ಆಯ್ಕೆ ಮಾಡುತ್ತಾರೆ. ವ್ಯಾಪಾರಿಗಳು ಹೊಸ ಲೆಕ್ಕ ಪುಸ್ತಕವನ್ನು ಆರಂಭಿಸುತ್ತಾರೆ. ಮಕ್ಕಳಿಗೆ ಈ ದಿನ ವಿದ್ಯಾರಂಭ ಮಾಡುವ ಪರಂಪರೆಯೂ ಇದೆ. ವಿಜಯದಶಮಿ ಕೇವಲ ಧಾರ್ಮಿಕ ಹಬ್ಬವಲ್ಲ, ಸಾಮಾಜಿಕ ಒಗ್ಗಟ್ಟಿನ ಹಬ್ಬ ಕೂಡ ಹೌದು. ಮೇಳಗಳು, ಸಂಭ್ರಮ, ಸಂಗೀತ, ನೃತ್ಯ, ನಾಟಕಗಳ ಮೂಲಕ ಜನಸಾಮಾನ್ಯರಲ್ಲಿ ಹರ್ಷ ತುಂಬಿರುತ್ತದೆ. ದಸರಾ ಸಮಯದಲ್ಲಿ ಮೈದಾನೋತ್ಸವ, ರಥೋತ್ಸವಗಳು ನಡೆಯುತ್ತವೆ. ದುರ್ಗೆಯ ವಿಜಯವು ಅಜ್ಞಾನದ ಮೇಲೆ ಜ್ಞಾನದ ಜಯ, ರಾಮನ ವಿಜಯವು ಅಧರ್ಮದ ಮೇಲೆ ಧರ್ಮದ ಜಯ, ಪಾಂಡವರ ವಿಜಯವು ಸತ್ಯ ಮತ್ತು ಶಕ್ತಿಗಳ ಜಯ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ದಿನವು ಅಂತರಂಗದ ದುಷ್ಟ ಗುಣಗಳನ್ನು ಜಯಿಸಿ ಒಳಗಿನ ಶಕ್ತಿಯನ್ನು ಅರಿತುಕೊಳ್ಳುವ ಹಬ್ಬ. ದಸರಾ ಅಥವಾ ವಿಜಯದಶಮಿ ಹಬ್ಬವು ರಾಮಾಯಣದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದು, ಭಗವಾನ್ ರಾಮನು ರಾಕ್ಷಸ ರಾಜ ರಾವಣನನ್ನು ಸಂಹಾರ ಮಾಡುವ ಮೂಲಕ ಕೆಟ್ಟದರ ಮೇಲೆ ಒಳಿತಿನ ವಿಜಯದ ಸಂಕೇತವನ್ನು ಸೂಚಿಸಿದ ದಿನ. ದಸರಾ ಎಂಬ ಪದವು ಸಂಸ್ಕೃತದಿಂದ ಹುಟ್ಟಿಕೊಂಡಿದೆ. ಇದರ ಅರ್ಥ 10 ದುಷ್ಟ ಮುಖಗಳ ನಾಶ ಎಂದು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಿಷ್ಣುವಿನ 8ನೇ ಅವತಾರವಾದ ಭಗವಾನ್ ರಾಮನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ನಂತರ ರಾವಣನನ್ನು ಸೋಲಿಸಿದನು. ಈ ದಿನವು 9 ದಿನಗಳ ನವರಾತ್ರಿ ಹಬ್ಬದ ಪರಾಕಾಷ್ಠೆಯನ್ನು ಸೂಚಿಸುತ್ತದೆ. ಇದು ಮಹಿಷಾಸುರನ ಮೇಲೆ ದುರ್ಗಾದೇವಿಯ ವಿಜಯವನ್ನು ಆಚರಿಸುವಂತಹ ದಿನವಾಗಿದ್ದು, ಈ ವರ್ಷ ದಸರಾ ಅಥವಾ ವಿಜಯದಶಮಿ ಹಬ್ಬವನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಶುಭ ದಿನಾಂಕದಂದು ಅಕ್ಟೋಬರ್ 2ರ ಗುರುವಾರ ತಿಥಿಯು ಪ್ರಾರಂಭವಾಗುವುದು ಸಂಜೆ 7:01ರಿಂದ. ದಶಮಿ ತಿಥಿಯ ಮುಕ್ತಾಯ ಗುರುವಾರ ಸಂಜೆ 7:10ಕ್ಕೆ. ಶ್ರವಣ ನಕ್ಷತ್ರದ ಪ್ರಾರಂಭ ಬೆಳಗ್ಗೆ 9:13ರಿಂದ. ಮುಕ್ತಾಯವು ಶುಕ್ರವಾರ ಬೆಳಗ್ಗೆ 9:34ರಿಂದ. ವಿಜಯ ಮುಹೂರ್ತವು ಮಧ್ಯಾಹ್ನ 2:12ರಿಂದ 3ರವರೆಗೆ. ಗುರುವಾರ ಮಧ್ಯಾಹ್ನ 1:24ರಿಂದ 3:48ರವರೆಗೆ ಅಪರಾಹ್ನ ಮುಹೂರ್ತ. ಇನ್ನು ವಿಜಯದಶಮಿ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂದರೆ, ದಸರಾ ಹಬ್ಬವು ಸಾಕಷ್ಟು ಹಿನ್ನೆಲೆಯನ್ನು ಹೊಂದಿರುವ ದಿನವಾಗಿದೆ. ಈ ಶುಭ ದಿನವು ರಾವಣನ ಮೇಲೆ ರಾಮನ ವಿಜಯವನ್ನು ಸೂಚಿಸುತ್ತದೆ. ಲಂಕಾದ ವಿಜಯವನ್ನು ಸಂಕೇತಿಸುತ್ತದೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ಕಾಡಿನಲ್ಲಿರುವ ಸಮಯದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ.
ನಂತರ ರಾಮನು ಲಂಕಾಧಿಪತಿಯನ್ನು ಸಂಹಾರ ಮಾಡಿ ಸೀತೆಯನ್ನು ಕರೆದುಕೊಂಡು ಬರುತ್ತಾನೆ. ಬಳಿಕ ಅವನು ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಇದು ದುಷ್ಟತನದ ಮೇಲೆ ಒಳಿತಿನ ವಿಜಯವನ್ನು ಸೂಚಿಸುತ್ತದೆ. ಈ ಹಬ್ಬವು ಅಪಾರ ಮಹತ್ವವನ್ನು ಹೊಂದಿದ್ದು, ಇದು ರಾಮನ ವಿಜಯ ಮತ್ತು ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸುತ್ತದೆ. ರಾವಣನೊಂದಿಗೆ ಹೋರಾಡುವ ಮೊದಲು ಭಗವಾನ್ ರಾಮನು ಅಪರಾಜಿತ ದೇವಿಯು ಆಶೀರ್ವಾದವನ್ನು ಪಡೆದನು. ಆಕೆಯನ್ನು ಅಜೇಯತೆಯಾಗಿ ಪೂಜಿಸಿದನು. ಸಾಂಪ್ರದಾಯಿಕವಾಗಿ ಅವಳ ಆರಾಧನೆಯು ಕ್ಷತ್ರಿಯರು ಮತ್ತು ರಾಜರಿಗೆ ಮಾತ್ರ ಸೀಮಿತವಾಗಿತ್ತು. ಅಪರಾಜಿತಾ ದೇವಿಯು ಯುದ್ಧ ಮತ್ತು ರಕ್ಷಣೆಯ ದೇವತೆಯಾಗಿ ಮಹತ್ತರ ಸ್ಥಾನದಲ್ಲಿದ್ದಾಳೆ. ರಾಮನ ವಿಜಯಕ್ಕೆ ಅವಳ ಆಶೀರ್ವಾದಗಳು ನಿರ್ಣಾಯಕವಾಗಿದ್ದವು ಮತ್ತು ಅವಳ ಪೂಜೆಯು ದಸರಾ ಆಚರಣೆಗಳ ಅವಿಭಾಜ್ಯ ಅಂಗವಾಗಿದೆ. ಶಮೀ ಮರವನ್ನು ವಿಜಯದಶಮಿ ಅಥವಾ ದಸರಾ ದಿನದಂದು ಪೂಜಿಸಲಾಗುತ್ತದೆ, ಏಕೆಂದರೆ ಅರ್ಜುನನು ತನ್ನ ಆಯುಧಗಳನ್ನು ಅದರಲ್ಲಿ ಅಡಗಿಸಿಟ್ಟಿದ್ದನು ಎನ್ನುವ ಕಥೆಯಿದೆ. ದಕ್ಷಿಣ ಭಾರತದಲ್ಲಿ ಈ ಮರವನ್ನು ಸದ್ಭಾವನೆಯ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಇದನ್ನು ಶಮೀ ಪೂಜೆ, ಬನ್ನಿ ಪೂಜೆ ಎಂದು ಸಹ ಕರೆಯಲಾಗುತ್ತದೆ. ದಸರಾ ಹಬ್ಬದ ದಿನದಂದು ಶಮೀ ಗಿಡವನ್ನು ಪೂಜಿಸಲಾಗುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಿಸುತ್ತಾರೆ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಹಬ್ಬಗಳನ್ನು ಸ್ಮರಿಸಲು ರಾವಣ, ಮೇಘನಾದ ಮತ್ತು ಕುಂಭಕರ್ಣರ ಪ್ರತಿಮೆಗಳನ್ನು ಸುಡಲಾಗುತ್ತದೆ. ಕೋಲ್ಕತ್ತಾದಲ್ಲಿ ವಿಜಯದಶಮಿಯು ದುರ್ಗಾ ಪೂಜೆಯೊಂದಿಗೆ ಸಂಬಂಧ ಹೊಂದಿದೆ, ಆದರೆ ದಕ್ಷಿಣ ಭಾರತದಲ್ಲಿ ಈ ಸಂದರ್ಭವು ಗೊಂಬೆ ಕೂರಿಸುವ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ದಸರಾ ಹಬ್ಬದ ದಿನದಂದು ಶಮೀ ಗಿಡಕ್ಕೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಇದನ್ನು ಬನ್ನಿ ಪೂಜೆ ಎಂದು ಸಹ ಕರೆಯುತ್ತಾರೆ. ವಿಜಯವನ್ನು ಸಾಧಿಸುವುದಕ್ಕಾಗಿ ಹಿಂದೆಲ್ಲ ರಾಜರು ಈ ವೃಕ್ಷವನ್ನು ಪೂಜಿಸುತ್ತಿದ್ದರು. ರಾಮನು ಕೂಡ ರಾವಣನನ್ನು ಸಂಹಾರ ಮಾಡಲು ಹೋಗುವ ಮುನ್ನ ಈ ಗಿಡವನ್ನು ಪೂಜಿಸಿದ್ದ ಎನ್ನುವ ನಂಬಿಕೆಯಿದೆ. ದಸರಾ ಹಬ್ಬದ ದಿನದಂದು ಸಂಜೆ ಶಮೀ ವೃಕ್ಷದ ಬಳಿ ದೀಪವನ್ನು ಹಚ್ಚಿಡುವುದು ಶುಭಕರ. ಇದು ನಿಮ್ಮ ನ್ಯಾಯಾಲಯಕ್ಕೆ ಅಥವಾ ಕೋರ್ಟ್ನ ಕಚೇರಿಗಳಲ್ಲಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು, ಯಶಸ್ಸು ಹಾಗೂ ಅದೃಷ್ಟವನ್ನು ಆಕರ್ಷಿಸುವುದು. ತುಳಸಿಯು ಪೂಜನೀಯ ಹಾಗೂ ದೈವಿಕ ಶಕ್ತಿಯ ರೂಪವಾಗಿದೆ. ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಮತ್ತು ವಿಷ್ಣುದೇವನಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಹಿಂದೂಗಳು ನಂಬುತ್ತಾರೆ ಹಾಗೂ ಆರಾಧಿಸುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಬಳಸದೆ ಮಾಡುವ ಕೆಲವೊಂದು ಪೂಜೆಗಳು ಯಾವುದೇ ರೀತಿಯಾದ ಪ್ರಯೋಜನವನ್ನು ನೀಡುವುದಿಲ್ಲ ಎನ್ನುವ ನಂಬಿಕೆಯಿದೆ. ದಸರಾ ಹಬ್ಬದ ದಿನದಂದು ಮುಸ್ಸಂಜೆಯ ಸಮಯದಲ್ಲಿ ತುಳಸಿ ಬಳಿ ದೀಪವನ್ನು ಹಚ್ಚಿಡುವುದರಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು. ವಿಜಯದಶಮಿ ನಮಗೆ ಸ್ಮರಿಸುವುದು, ಯಾವತ್ತೂ ಧರ್ಮವೇ ಗೆಲ್ಲುತ್ತದೆ, ಸತ್ಯವು, ಶ್ರದ್ಧೆಯು, ಶಕ್ತಿಯು ಎಂದಿಗೂ ಅಜೇಯ ಎಂದು. ನೀವು ಎಲ್ಲರೂ ವಿಜಯದಶಮಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಿ ಜೀವನದಲ್ಲಿ ಯಶಸ್ಸು, ಸಂತೋಷ, ಸಮೃದ್ಧಿ ಹೊಂದಿರಿ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.